ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಪ್ರತಿನಿತ್ಯ ಪವರ್ ಟಿವಿ ಧರ್ಮಸ್ಥಳ ಪ್ರಕರಣ ಸಂಬಂಧ ಅಪ್ಡೇಟ್ಸ್ಗಳನ್ನು ನೀಡ್ತಾನೆ ಇದೆ. ಹಲವು ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನಿಮಗೆ ಪವರ್ ಟಿವಿ ಕೊಡ್ತಾನೆ ಬಂದಿದೆ. ಪ್ರತಿನಿತ್ಯ ಒಂದೊಂದು ಸುದ್ದಿಗಳನ್ನು ನಿಮ್ಮ ಮುಂದೆ ಸ್ಫೋಟಿಸ್ತಾ ಇದೆ. ಹಾಗಾದ್ರೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ಸೌಜನ್ಯ ತನಿಖೆಯನ್ನ, ಅದು ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಏನಾದರೂ ಮಾಡ್ತಾರಾ? ಏನು ಎತ್ತ ಮರು ತನಿಖೆ ಮಾಡುವಂತ ಉದ್ದೇಶ ಏನಾದರೂ ಈ ಸರ್ಕಾರಕ್ಕಿದೆಯಾ? ಇಲ್ಲ ಅಂದ್ರೆ ಇವತ್ತು ಉದಯ್ ಜೈನ್ ಅನ್ನ ಮತ್ತೆ ವಿಚಾರಣೆಗೆ ಕರೆಯುವಂತ ಅವಶ್ಯಕತೆ ಏನಿತ್ತು? ಇದರ ಜೊತೆಗೆ ಚಿನ್ನಯ್ಯನನ್ನ ಮತ್ತೆ SIT ಕಸ್ಟಡಿಗೆ ಪಡೆದುಕೊಳ್ಬೇಕು ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಪವರ್ ಫೋಕಸ್ ನಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಧರ್ಮ ವಿಜಯ. ಪವರ್ ಫೋಕಸ್ ಅನ್ನ ಶುರು ಮಾಡೋದಕ್ಕೂ ಮೊದಲು ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿನನಿತ್ಯ ಪವರ್ ಟಿವಿಯಲ್ಲಿ ಧರ್ಮಸ್ಥಳ ಪರ ಮೆಗಾ ಕವರೇಜ್ ಅನ್ನ ಪವರ್ ಟಿವಿ ನೀಡ್ತಾ ಇದೆ. ಧರ್ಮ ದ್ರೋಹಿಗಳ ವಿರುದ್ಧ ಪವರ್ ಟಿವಿ ನಿರಂತರವಾಗಿ ಸಮರ ಸಾರ್ತಾನೆ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಚಿನ್ನಯ್ಯನಿಗೆ ಮತ್ತೆ ಕಸ್ಟಡಿ, ಮತ್ತೆ 3 ದಿನ SIT ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ನ್ಯಾಯಾಲಯ. ಸೆಪ್ಟೆಂಬರ್ 6ಕ್ಕೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಚಿನ್ನಯ್ಯಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ವಕೀಲರನ್ನ ನೇಮಕ ಮಾಡಲಾಗುತ್ತೆ. ಜಡ್ಜ್ ಮುಂದೆ ಹಾಜರಿಗೆ ಮುನ್ನ ವಕೀಲರ ಜೊತೆ ಚಿನ್ನಯ್ಯ ಚರ್ಚೆಯನ್ನ ನಡೆಸಿದ್ದ. ವೀಕ್ಷಕರೇ, ಪ್ರತಿದಿನ ಕೂಡ ಪವರ್ ಟಿವಿ ಧರ್ಮಸ್ಥಳದ ಪರ ಮೆಗಾ ಕವರೇಜ್ ಅನ್ನ ನೀಡ್ತಾ ಬಂದಿದೆ. ಹಲವು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಕೊಡ್ತಾ ಬಂದಿದೆ. ಇನ್ನು ಈ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಮೆಗಾ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇವತ್ತೊಂದು ಟ್ವಿಸ್ಟ್, ನಾಳೆ ಒಂದು ಟ್ವಿಸ್ಟ್, ಕ್ಷಣಕ್ಕೊಂದು ದಿನಕ್ಕೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತು ಸಿಕ್ಕಂತ ಟ್ವಿಸ್ಟ್ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಅನ್ನೋದರ ಬ್ರೇಕಿಂಗ್ ಅಪ್ಡೇಟ್ಸ್ ಗಳನ್ನ ನೋಡ್ಕೊಂಡು ಬಂದ್ಬೇಡ. ಬುರುಡೆ ಪ್ರಕರಣದಲ್ಲಿ ಶುರುವಾದಂತಹ SIT ತನಿಖೆ ದಿನೇ ದಿನೇ ವಿಸ್ತಾರಗೊಳ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಮೆಗಾ ಟ್ವಿಸ್ಟ್. ಸೌಜನ್ಯ ಕೇಸ್ ಆರೋಪ ಹೊತ್ತಿದಂತ 3ರನ್ನ SIT ಇವತ್ತು ಕರೆದಿತ್ತು. ಬನ್ರಪ್ಪ, ಒಂಚೂರು ವಿಚಾರಣೆ ನಡೆಸಬೇಕು ನಿಮ್ದು ಅಂತ ಹೇಳಿ. ಉದಯ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ SIT ನೋಟಿಸ್ ಅನ್ನ ಕೊಟ್ಟಿತ್ತು. SIT ಕಚೇರಿಗೆ ಆಗಮಿಸಿ ಉದಯ್ ಜೈನ್ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ದಾಖಲೆ ತಗೊಂಡು ಬರ್ತೀನಿ ಸರ್ ಅಂತ ಹೇಳಿ ವಾಪಸ್ ಕೂಡ ಬಂದಿದ್ದಾರೆ ಉದಯ್ ಜೈನ್. ನೋಡಿ, ಉದಯ್ ಜೈನ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಉದಯ್ ಜೈನ್ ಏನೆಲ್ಲ ಹಂಚಿಕೊಂಡಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರ ಅಥವಾ ಅವ್ರ ಮೇಲೆ ಸಲ್ಲಿಸಿದ್ರೆ ನೀವು ಅದನ್ನ ಸ್ವಾಗತ ಮಾಡ್ತೀರಾ ಅಂತ ಹೇಳಿ? ಅಲ್ಲ, ನಮ್ಮದು ಅದರಲ್ಲಿ ನಮ್ಮದು ಅದರಲ್ಲಿ ಭಾಗವಿಲ್ಲ. ನಮ್ಮದರಲ್ಲಿ ನಮ್ಮ ಬಗ್ಗೆ FIR ಇಲ್ಲ. ಇವರು 1 ವರ್ಷ ಈ ಸೌಜನ್ಯ ಸತ್ತು 1 ವರ್ಷ ಆದ ನಂತರ ಇವರು ಹೆಸರನ್ನು, ನಮ್ಮ ಹೆಸರನ್ನು ಇವರು ಅದಕ್ಕೆ ಸೇರಿಸಿದ್ದು. ಕುತ್ಕೊಂಡು ಪೆನ್ನು ಚೀಟಿಯಲ್ಲಿ ಬರ್ತದ್ದು. ಅದು ಅವ್ರದ್ದು ತುಂಡು ಮೇಜಿನ ಮೀಟಿಂಗ್ ಅಲ್ಲಿ ಅದು ಅವರು ಅದನ್ನು ಪಾಸ್ ಮಾಡಿದ್ದಾರೆ. ಯಾರು ಆ ಟೈಮಲ್ಲಿ ಮಟ್ಟನ್ ಇರ್ಲಿಲ್ಲ. ಮಟ್ಟನ್ನ ಬಂದದ್ದು ಮದ್ಯ, ಅಂದ್ರೆ ಅವರು ಈ ಫಿಲ್ಮ್ ಅಲ್ಲಿ ಮದ್ಯದ ಇಂಟು ಟೈಮ್ ಅಲ್ಲಿ ಮಟ್ಟನ್ನ ಬಂದ. ಅವನು ಬಂದು ಎಲ್ಲ ಎಂತ ಮಾಡಿದ, ಅವನು ಎಲ್ಲ ಬಂದ ಇವರಿಗೆಲ್ಲ ಗುಂಡಿ ಹೊಡೆದ ಅವನೇ. ಯಾರಿಗೆ? ಮಟ್ಟನ. ಈಗ ಅನನ್ಯ ಭಟ್ ಹುಟ್ಟಿದ್ದೆ ಅಲ್ಲಿ ತಿಮ್ಮಡಿ ಮನೆಯಲ್ಲಿ ಹುಟ್ಟಿದ್ದು. ಎಲ್ಲ ಇದ್ದಾರೆ. ಈಗ ಮೊನ್ನೆಗಳು ಬಂದಿದ್ಲು, ಮುಸ್ಕಾಗಿ ಬಂದಳು. ನಾನು ನೋಡಿದ್ದೇನೆ ಕಾರು. ಅದು ಇದು ಇವರು ಸುಜಾತ ಭಟ್ನ ತಂಗಿ ಇರ್ಬೇಕು. ಈಗ ಅವರು ಹೇಳುವವರಿಗೆ ಕೋರ್ಟಲ್ಲಿ ಹೇಳ್ಬೋದಲ್ಲ ಸಾಕ್ಷಿ. ಎಲ್ಲ ಪ್ರೀ ಪ್ಲಾನ್ ಎಲ್ಲ ಮಾಡಿದ್ವಿ. ಅವ್ರ ತುಂಡು ಮೇಜಿನ ಮೀಟಿಂಗ್ ಅಲ್ಲಿ ಎಲ್ಲ ಪಾಸ್ ಮಾಡಿ ಎಲ್ಲ ಅವರು ಬಿಡುದು. ಈ ಸೌಜನ್ಯ ಕೇಸ್ ಆಗ್ಲಿ ಏನಾಗ್ಲಿ, ಈಗ ತಲೆಬುರುಡೆ ಅದೆಲ್ಲ ಈಗ ಮುಗಿದ್ರೆ ಅವರಿಗೆ ಬೇಕಲ್ಲ ಜೀವನಕ್ಕೆ. ಆತರ ಈಗ ನೋಡಿ, ಇವನು ಏನು ಅದೇ ಸೌಜನ್ಯ ಮಾವ 5 ಕೊಟ್ಟಿದ್ದು ಮನೆ ಕಟ್ತಾ ಇದ್ದಾನೆ, ಜಾಗ ತಗೊಂಡಿದ್ದಾನೆ. ಎಲ್ಲ ಅಂದ್ರೆ ದುಡ್ಡು ಬೇಕು, ಅದಕ್ಕೆಲ್ಲ ಆಗ್ಬೇಕಲ್ಲ ದುಡ್ಡು. ಹುಡುಗಿ ತಾಯಿದ್ದು ಮನೆ ಉಂಟು 3 ಮಾಲ್ಗೆದ್ದು. ಈಗ ನೋಡಿ, ನಮ್ದು ಎಲ್ಲ ಜೀವನ ದಿಕ್ಕಬಲ ಮಾಡಿದ್ದಾರೆ. ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿ ಅವರೆಲ್ಲ ಅದಕ್ಕೆಲ್ಲ ಇವನ ತಿಮ್ಮರೊಟ್ಟಿಗೆ ಟೀಮ್ ಎಲ್ಲ ನನ್ನ ಹೆಂಡತಿ ತಂಗಿನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ತುಂಬಾ ರಾಮಾಯಣ ಮಾಡಿದಾರೆ. ಎಲ್ಲ ನಮ್ಮ ಪರಿಸ್ಥಿತಿ ಯಾರು ಕೇಳೋರಿಲ್ಲ. ನನ್ನ ಈಗ ಬ್ಯಾಂಕ್ ಕಂತು ಕಟ್ಟಲಿಕ್ಕೆ ಹಣ ಇಲ್ಲ. ನಾವಿಗೆ ರಿಕ್ಷಾದಲ್ಲಿ ಬಾಡಿಗೆ ಮಾಡಿದ್ರೆ ಎಲ್ಲ ತಿಮ್ಮೋಡಿನ ಚೀಲಗಳೆಲ್ಲ ಗಾಡಿ ಅಡ್ಡ ನಿಲ್ಲಿಸ್ತಾರೆ. ಉಜಿರೆಯಲ್ಲಿ ಬೆಲಾಲ್ ಒಬ್ಬ ಇದ್ದಾನೆ, ಅವ್ನು ನಂಗೆ 2-3 ಸಲ ನಂಗೆ ಇಟ್ಟಿದ್ದಾನೆ ಅಡ್ಡ. ನಾವು ಕಂಪ್ಲೇಂಟ್ ಕೊಟ್ಟೆ, ಯಾರು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಏನು ಮಾನ್ಯತೆ ಇಲ್ಲ. ನಮ್ಮ ಮೇಲೆ ಎಷ್ಟು ಅಪವಚನ ಮಾಡಿದ್ದು. ನಾವು ಕೋರ್ಟಲ್ಲಿ ಮಾನಷ್ಟ ಮಾಡಬೇಕು. ನಮ್ಮ ಅಷ್ಟು ಮಾನಷ್ಟ ಮಾಡಲಿಕ್ಕೆ, ಅದು ಮಾನಷ್ಟದಲ್ಲಿ ಕ್ರಿಮಿನಲ್ ಸಿವಿಲ್ ಅದಕ್ಕೆಲ್ಲ ಕೋರ್ಟ್ ದುಡ್ಡು ಕಟ್ಟಲಿಕ್ಕೆ ನಮ್ಮದೇ ಅಷ್ಟು ತಾಕತ್ತಿಲ್ಲ. ಅವ್ರಿಗೆ ಗೊತ್ತುಂಟು, ಇಂಥವ್ರನ್ನ ಹಾಕಿದ್ರೆ ಈಗ ಆಗ್ತದೆ ಗೊತ್ತುಂಟು ಅವರಿಗೆ. ಅವರೆಲ್ಲ ತುಂಡು ಮೇಜಿನ ಮೀಟಿಂಗ್ ಎಲ್ಲ ಇವ್ರಿಗೆ ಯಾಕೆ ಬಿಡ್ತಾರೆ ಇವರು? ಈಗ ಅವರಿಗೂ ದುಡ್ಡು ಕೊಡ್ಲಿಲ್ವಾ? ಅವರಿಗೆ ಮಾಲಿಗೆ ಎದ್ದು ಸೌಜನ್ಯ ಹಾಗೇನು ಮನೆ ಮಾಡಲಿಲ್ಲ, ಅಷ್ಟು ದೊಡ್ಡ ಮನೆ ಮಾಡಲಿಲ್ವಾ? ಈಗ ಹೇಳ್ತಾರೆ. ಈಗ ಅದಕ್ಕೆ ಇಡೀ ಹೋದ್ರೆ ಎಲ್ಲ ಗೊತ್ತಾಗ್ತದೆ ಬಂಡವಾಳ. ಈಗ ನೋಡಿ, ನಾನು ಸಹ ಒಂದು ತಾಯಿಯಿಂದ ಬಂದ
ಒಂದು ನಾನು ಸಹ ವ್ಯಕ್ತಿ ಅಲ್ವಾ, ನಂಗೂ ತಾಯಿ ಇಲ್ವಾ, ತಂಗಿ ಇಲ್ವಾ, ತಮ್ಮಂದಿರಿಲ್ವಾ? ಈಗ ಹಾಗೇನಲ್ವಾ? ಈಗ ಅವರಿಗೆ ಸೌಜನ್ಯನ ತಾಯಿಗೆ ಹಾಗೆ ನಮಗೂ ತಾಯಿ ಇಲ್ವಾ? ನಾವೇನು ಇದರಿಂದ ಬಂಡೆಗಾಲಿಂದ ಉದ್ಭವ ಆಗಿದಲ್ಲ, ನಮಗೂ ಒಂದು ಮನಸ್ಸಿಗೆ ಭಾವ, ನಮ್ಮ ಮೇಲೆ ಅಪವಾದ. ಈಗ ಹಾಗಾದ್ರೆ ನಾವು ಸಹ ಹಾಕೋದಲ್ಲ ಅಪವಾದ, ಯಾರ ಮೇಲೆ ಹಾಕೋದಲ್ಲ? ಈಗ ಹಾಗಾದ್ರೆ ನಿಮ್ಮ ವಿರುದ್ಧ ಈಗ SIT ಕರೆದ್ರು ಒಂದು ತನಿಖೆನ ಎದುರಿಸ್ತೀರಿ, ಏನೇ ತನಿಖೆ ಅಂದ್ರೂ ಕೂಡ ಅಲ್ಲ, ನಾವು ಇದಕ್ಕಿಂತ ಮುಂಚೆ ಎದುರಿಸಿದ್ದೇವೆ. ನಾವು ನಮ್ಮ ಹೆಸರು ಮಾಮೂಲಿ ಪೊಲೀಸ್ನವರಿಗೆ ಇಲ್ಲೇ ಇಲ್ಲ. 1 ವರ್ಷ ಬಿಟ್ಟು ಇವರೆಲ್ಲ ಸೇರಿಸಿದ್ದು, CID ಬಂತು, CBI ಬಂತು, ನಾವು ಹೋಗಿದ್ದೇವೆ. ನಾವು ಈಗ ಇವರು SIT ಕರೆದಿದ್ದಾರೆ, ಹೋಗ್ತೇವೆ. ಇದಕ್ಕಿಂತ ಇನ್ನೂ ಮೇಲೆ ಬಂದು ಹೋಗ್ತೇವೆ. ನಾವು ಯಾವ್ದಕ್ಕೂ ನಾವು ನೋಡಿ, ನಮಗೆ ಸತ್ಯ ಹೇಳುವವರಿಗೆ ಭಯ ಇಲ್ಲ, ಯಾವತ್ತು ಸುಳ್ಳು ಹೇಳುವವರಿಗೆ ಭಯ ಇಲ್ಲವೋ ಹಾಗಾದ್ರೆ ನಮಗೆ ಸತ್ಯ ಹೇಳುವವರಿಗೆ ಭಯ ಉಂಟಾ? ಉದಯ್ ಜೈನ್ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶತೆ ರೂಪೇಶ್ ಬೈದೂರು, ಪವರ್ ಟಿವಿ, ಧರ್ಮಸ್ಥಳ.